ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. ಇದು 2 ಅಂಕದ ಪ್ರಶ್ನೆಗಳು. ದತ್ತ ಚಿತ್ರದಲ್ಲಿ KLMN ಒಂದು ಚತುರ್ಭುಜ. A, B, C ಮತ್ತು D ಗಳು ಕ್ರಮವಾಗಿ KL, LM, MN ಮತ್ತು NK ಗಳ ಮಧ್ಯ ಬಿಂದುಗಳಾಗಿವೆ. ABCD ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಿ. ಪ್ರೂಫ್ ಅನ್ನ ನೋಡೋಣ. ಮೊದಲನೇದಾಗಿ ದತ್ತಾಂಶ. ಓಕೆ, KLMN ಒಂದು ಚತುರ್ಭುಜ. ಓಕೆ, ಒಂದು ಚತುರ್ಭುಜ. ಇಲ್ಲಿ A, B, C ಮತ್ತು D ಗಳು ಕ್ರಮವಾಗಿ KL, LM, MN ಮತ್ತು NK ಗಳ ಮಧ್ಯ ಬಿಂದುಗಳು. ಓಕೆ, ಮಧ್ಯ ಬಿಂದುಗಳು. ಓಕೆ, ಸಾಧನೀಯ. ಏನ್ ಮಾಡ್ಬೇಕಿಲ್ಲಿ ನಾವು ABCD ಒಂದು ಚತುರ್ಭುಜ ಅಂತ ಹೇಳ್ಬೇಕು. ಸಮಾಂತರ ಚತುರ್ಭುಜ ಅಂತ ಸಾಧಿಸ್ಬೇಕು. ಓಕೆ, ಪ್ರೂಫ್ ಅನ್ನ ನೋಡೋಣ. ಸಾಧನೆ. ಇಲ್ಲಿ ಏನಾಗಿದೆ, ತ್ರಿಭುಜ KLM. ತ್ರಿಭುಜ KLM ಅನ್ನ ನೋಡಿ. ಈ ತ್ರಿಭುಜವನ್ನ ನೋಡಿದ್ರೆ ಇಲ್ಲಿ ಏನಾಗಿದೆ, AB ಏನಾಗಿದೆ, ಪ್ಯಾರಲಲ್ ಟು KM ಆಗಿದೆ ಅಲ್ವಾ. ಮತ್ತೇನು, AB ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ. AB ಈಸ್ ಈಕ್ವಲ್ ಟು ಹಾಫ್ ಆಫ್ KM ಅಲ್ವಾ. ಯಾಕಂದ್ರೆ ಮಧ್ಯಬಿಂದು ಪ್ರಮೇಯದ ಪ್ರಕಾರ. ಓಕೆ, ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಅದೇ ರೀತಿ ತ್ರಿಭುಜ KMN ಅಲ್ಲಿ. ತ್ರಿಭುಜ KMN ಅಲ್ಲಿ DC ಏನಾಗಿದೆ, ಪ್ಯಾರಲಲ್ ಟು KM ಆಗತ್ತೆ. ಹಾಗೂ ಇಲ್ಲಿ DC ಈಸ್ ಈಕ್ವಲ್ ಟು ಹಾಫ್ ಆಫ್ KM. ಇದು ಹೇಗೆ, ಮಧ್ಯಬಿಂದು ಪ್ರಮೇಯದ ಪ್ರಕಾರ. ಓಕೆ, ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಈಗ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ ಏನ್ ಹೇಳ್ಬೋದು, AB ಪ್ಯಾರಲಲ್ ಟು DC ಆಗತ್ತೆ. ಮತ್ತೆ AB ಈಕ್ವಲ್ ಟು ಏನಾಗತ್ತೆ ಹೇಳಿ, DC ಆಗತ್ತೆ. AB ಈಕ್ವಲ್ ಟು DC ಆಯ್ತು. ಮಧ್ಯಬಿಂದು ಪ್ರಮೇಯದಿಂದ ನಾವು ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಹಾಗಾಗಿ ನಾವೇನ್ ಹೇಳ್ಬೋದು, ABCD ಒಂದು ಸಮಾಂತರ ಚತುರ್ಭುಜವಾಗಿದೆ. ಓಕೆ, ಚತುರ್ಭುಜವಾಗಿದೆ. ಥ್ಯಾಂಕ್ ಯು.